ನಮಸ್ಕಾರ. GH ನಾಯಕ ಅವರು ಸಂಪಾದನೆ ಮಾಡಿರುವ ಕನ್ನಡ ಸಾಹಿತ್ಯ ಪರಿಷತ್ತು 1985ರಲ್ಲಿ ಪ್ರಕಟಿಸಿರುವ ಈ ಹೊಸಗನ್ನಡ ಕವಿತೆ ಅನ್ನುವಂತಹ ಪುಸ್ತಕ IASಗೆ ಮತ್ತು KASಗೆ ಪಠ್ಯ ಆಗಿದೆ. ಇದರಲ್ಲಿ ಸುಮಾರು ಕವಿಗಳ ಅನೇಕ ಕವಿತೆಗಳನ್ನು ಕೊಟ್ಟಿದ್ದಾರೆ. ವಿನ್ಯಾಸವನ್ನು ನೋಡಿದ್ರೆ ನಮ್ಮ ಅರುಣೋದಯ, ನವೋದಯ, ನವ್ಯ, ದಲಿತ ಬಂಡಾಯ, ನವ್ಯೋತ್ತರ ಅನ್ನುವ ಸ್ತ್ರೀವಾದ, ನವ್ಯೋತ್ತರ ಅನ್ನುವ ಒಂದು ವಿನ್ಯಾಸವನ್ನು ಪಾಲಿಸಿರೋ ಹಾಗೆ ಕಾಣಿಸುತ್ತೆ. GH ನಾಯಕ ಅವರು ಸುಮಾರು ಪುಟಗಳ ಮುನ್ನುಡಿಯನ್ನು ಅಥವಾ ಆಯ್ಕೆ ಕುರಿತು ಅನ್ನುವ ಮಾತು ಅಥವಾ ಪ್ರಸ್ತಾವನೆಯನ್ನು ಬರೆದಿದ್ದಾರೆ. ಪ್ರಸ್ತಾವನೆಯನ್ನು ಸುಮಾರು 20 ಪುಟಗಳಲ್ಲಿ ಬರೆದಿದ್ದಾರೆ. ಮತ್ತು ಇದರ ಮೇಲೆಲ್ಲ ಪ್ರಶ್ನೆ ಬರ್ತದಂತೆ. ಹಾಗಂತ ಇಲ್ಲಿ ವಿದ್ಯಾರ್ಥಿಗಳು ಗುರುತು ಮಾಡಿರೋದು ನನಗೆ ಕಾಣಿಸ್ತಾ ಇದೆ. ಆದ್ದರಿಂದ ಪ್ರಸ್ತಾವನೆಯನ್ನು ನೀವು ಅವಶ್ಯವಾಗಿ ಓದ್ಕೊಳ್ಬೇಕು. ಆ ಪ್ರಸ್ತಾವನೆ ಓದೋದೇನಾಗುತ್ತೆ ನಿಮಗೆ ಅಂತಂದರೆ ಥಿಯರಿ ಕ್ಲಾಸ್ ಆಗುತ್ತೆ. ಆ ಪ್ರಸ್ತಾವನೆಗೆ ಪ್ರಾಕ್ಟಿಕಲ್ ಕ್ಲಾಸ್ ಯಾವುದು ಅಂದರೆ ಈಗ ನಾನು ಮಾಡ್ತಾ ಇರೋದು ಅಂತಲೇ ಇಟ್ಕೊಳ್ಬಹುದು. ಸಾಧ್ಯವಾದರೆ ಮುಗಿದ್ರೆ ಅಥವಾ ನಾನು ಪ್ರಸ್ತಾವನೆಯನ್ನು ಆಮೇಲೆ ನೋಡೋಣ ಅಂತ ಅಂದ್ಕೊಳ್ತೀನಿ. ಈಗ ಮೊದಲನೇದಾಗಿ ಶಿಶುನಾಳ್ ಶರೀಫರ ಕವಿತೆಯನ್ನು ಇಟ್ಟಿದ್ದಾರೆ. ಇಲ್ಲಿ ಒಂದು ವಿಶೇಷವಾಗಿ ಹೇಳಬೇಕಾದಂಥ ಒಂದು ವಿಷಯ ನನಗೇನಿದೆ ಅಂತಂದರೆ, ಹೊಸಗನ್ನಡ ಕಾವ್ಯ ಅಥವಾ ನಾವು ಏನು ನವೋದಯ ಅಂತ ಕರಿತೀವಲ್ಲ, ಅದು BM ಶ್ರೀಕಂಠಯ್ಯನವರ ಇಂಗ್ಲೀಷ್ ಗೀತೆಗಳಿಂದ ಪ್ರಾರಂಭ ಅಂತ ಹೇಳಿ ನಾನು ಹೇಳಿದ್ದೀನಿ. ನಾನು ಒಂದು ವಿಡಿಯೋನ ಮಾಡಿದ್ದೀನಿ ನವೋದಯ ಅಂಥೇಳಿ. BM ಶ್ರೀ ಅವರ ಪುಸ್ತಕವನ್ನು ತೋರಿಸಿದ್ದೀನಿ. ಮತ್ತು ಇದು ಎಲ್ಲರೂ ಒಪ್ಪಿರುವಂತಹ ಸಿದ್ಧಾಂತ. ಆದರೆ ಕೀರಂ ಬದುಕಿದಾಗ ಹೇಳ್ತಾಯಿದ್ರು, ಯಾಕೆ BM ಶ್ರೀಕಂಠಯ್ಯನವರಿಂದ ಅದಕ್ಕಿಂತ ಮುಂಚೆನೇ ಶಿಶುನಾಳ್ ಶರೀಫ್ರಿಂದಲೇ ನಾವು ನವೋದಯವನ್ನು, ಅಂದರೆ ಸುಮಾರು 100 ವರ್ಷ ಹಿಂದಕ್ಕೆ ಹೋಗ್ಬಿಡ್ತೀವಿ. ಅರುಣೋದಯದಕ್ಕಿಂತ ಹಿಂದೆನೇ ನಾವು ಹೊಸಗನ್ನಡ ಸಾಹಿತ್ಯ, ಹೊಸಗನ್ನಡ ಕಾವ್ಯ, ನವೋದಯನ ಪದ ಬಿಟ್ಬಿಟ್ರೂ ಅಲ್ಲಿಂದನೇ ನಾವು ಹಿಡಿಬೋದು ಅಂತ ಹೇಳ್ತಾಯಿದ್ರು. ಇದು ಸುಮಾರು ಜನರ ಮನಸ್ಸಿನಲ್ಲಿ ಈಗಲೂ ಇದೆ. ಆದ್ದರಿಂದ ಇಲ್ಲಿ ನನಗಿದನ್ನು ನೋಡುವಾಗ ಓಹೋ, ಸಕ್ರಿ ಬಾಳಾಚಾರ್ಯ ಅವ್ರಿಗಿಂತ ಮುಂಚೆನೇ ಶಿಶುನಾಳ್ ಶರೀಫ್ ಅವರ ಹೆಸರನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಇವರ 2 ಕವಿತೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೋಳಿ ಅನ್ನೋದೊಂದು, ಗಿರಣಿ ವಿಸ್ತಾರ ನೋಡಮ್ಮ ಅನ್ನೋಂಥದ್ದು. ಗಿರಣಿ ವಿಸ್ತಾರ ನೋಡಮ್ಮ ಮೊದಲನೇ PUCಗೆ ಒಂದು ಸುಮಾರು 10 ವರ್ಷ ಪಠ್ಯ ಆಗಿತ್ತು, ಪಾಠ ಮಾಡಿದ್ದೆ. ಈ ಕೋಳಿ ಎನ್ನುವುದು ಮಾತ್ರ ನನಗೆ ಹೊಸದು ಅಷ್ಟೇ. ಶಿಶುನಾಳ್ ಶರೀಫ್ ಬಗ್ಗೆ ನಿಮಗೆ ಗೊತ್ತಿದೆ. ಶಿಶುನಾಳ್ ಶರೀಫರ ಬಗ್ಗೆ ತತ್ವಪದಗಳನ್ನು ಮಾಡ್ತಾ ನಾನು ಹೇಳಿದ್ದೀನಿ. ಅವರು ಗುರು ಗೋವಿಂದ ಭಟ್ಟರ ಶಿಷ್ಯ, ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಂಕೇತ. ಮತ್ತು ಅವರ ಕವಿತೆಗಳೆಲ್ಲ ಆಧ್ಯಾತ್ಮದ ಟಚ್ ಇರೋಂಥವು. ಮತ್ತು ಲೌಕಿಕದ ರೂಪಕಗಳ ಮೂಲಕವೇ ಅವರ ಆಧ್ಯಾತ್ಮದ ಹುರುಳನ್ನು ಹೇಳ್ತಾರೆ. ಪ್ರಾರಂಭಕ್ಕೆ ಅವರು ಹೆಚ್ಚು ಪ್ರಚಲಿತ ಆಗಿರಲಿಲ್ಲ. ಅಲ್ಲೊಂದಿಲ್ಲೊಂದು ಫುಟ್ಪಾತಲ್ಲಿ ಸುಮಾರು ಒಂದು ಪುಟ್ಟ ಪುಸ್ತಕ ಸಿಗೋದು. ಯಾವಾಗ ಲಕ್ಷ್ಮೀನಾರಾಯಣ ಭಟ್ರು ಅದರ ಬಗ್ಗೆ ಹೆಚ್ಚಿನ ವಿಶೇಷ ಆಸಕ್ತಿಯನ್ನು ವಹಿಸಿ ಪುಸ್ತಕವನ್ನು ತಂದರು ಮತ್ತು ಕ್ಯಾಸೆಟನ್ನು ತಂದರು. ಈಗ ಶಿಶುನಾಳ್ ಶರೀಫರ ಕವಿತೆಗಳನ್ನು ಭಾವಗೀತೆಗಳ ಥರ ಅತ್ಯಂತ ಪ್ರಸಿದ್ಧವಾಗಿ ಹಾಡುವ ಒಂದು ಪದ್ಧತಿಯನ್ನು ಸುಗಮ ಸಂಗೀತದಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಎಷ್ಟೋ ಕಾಲೇಜುಗಳಲ್ಲಿ ಜನಪದ ಗೀತೆ ಸ್ಪರ್ಧೆ ಅಂದರೆ ಶಿಶುನಾಳ್ ಶರೀಫ್ ಹಾಡುವಂತಹ ತಪ್ಪು ಕೆಲಸವನ್ನು ಕೂಡ ವಿದ್ಯಾರ್ಥಿಗಳು ಮಾಡ್ತಾರೆ, ಅರಿವಿನ ಕೊರತೆಯಿಂದಾಗಿ ಅಂತ. ಅವ್ರದ್ದು ಗುರು ಗೋವಿಂದ ಭಟ್ಟ ಅನ್ನುವುದನ್ನೇ ಅವರು ಅಂಕಿತ ನಾಮವಾಗಿ ಅಂಕಿತ ಥರ ಬಳಸ್ತಾರೆ. ಮತ್ತು ಅವರ ಹೇಳ್ತಾ ಇರುವ ಮೇಲುಮೈನ ಅರ್ಥಕ್ಕಿಂತ ಬೇರೆಯಾದಂತಹ ಒಂದು ಧ್ವನ್ಯರ್ಥ ಒಳಮೈಯಲ್ಲಿ ಇದೆ. ಕೋಳಿ ಅಂತ ನಾನು ಸಾಮಾನ್ಯವಾಗಿ ಪದ್ಯವನ್ನು ಒಂದು ಸಲ ಓದೋದು ನನ್ನ ಅಭ್ಯಾಸ. ಕಮ್ಯುನಿಕೇಟ್ ಆಗಬೇಕು, ಯಾರಿಗೆ ಕೇಳುವವ್ರಿಗೆ ಮಾತ್ರ ಅಲ್ಲ, ನನಗೂ ಅಂತ ಹೇಳಿ ಅಂತ. ಕೋಳಿಯೇ ನೀನು ಕೋಳಿಯೇ ಹಿಂಗೆ ಹಾಳು ಮಾಡುವುದು ಕಂಡು ತಾಳಲಾರದು ಮನ. ಅಚ್ಚ ಹಸಿರು ಕೆಂಪು ಪುಚ್ಚದ ಕೋಳಿ ಅಚ್ಚುತಗೆ ಅಂತ ನಿಲ್ಲಿಸ್ಕೋಬೇಕು. ಅಚ್ಚುತಗೆ ಎಚ್ಚರ ಕೊಟ್ಟಂಥ ಕೋಳಿ, ಹೆಚ್ಚಿನ ಬ್ರಹ್ಮನು ಮೆಚ್ಚಿದ ಕೋಳಿ, ಹುಚ್ಚೆತ್ತು ರುದ್ರನ ಕಚ್ಚಿದ ಕೋಳಿ, ಬಲ್ಲಿದ ಯಜ್ಞಕ್ಕೆ ಸಲ್ಲದ ಕೋಳಿ, ಎಲ್ಲರೂ ಕೊಯ್ಕೊಂಡು ತಿನ್ನುವ ಹಾಗೆ ಕಲ್ಲಿಯೊಳಗೆ ಪುಟ್ಟಿ ಕೂಗುವ ಕಾಲಕ್ಕೆ ಮುಲ್ಲಾನ ಕೈಯಲ್ಲಿ ಹತವಾದ ಕೋಳಿ, ತಿಪ್ಪಿ ಕೆದರಿ ಹೊಟ್ಟಿ ಹೊರಕೊಂಬ ಕೋಳಿ, ಒಪ್ಪುಳ್ಳ ಹುಂಜವ ಹಡೆದಂಥ ಕೋಳಿ, ಚಪ್ಪನ್ನ ದೇಶಕ್ಕೆ ಹೆಸರಾದ ಶಿಶುನಾಳ ಮುಪ್ಪಿನ ಒಡೆಯರಿಗೆ ಮೋಹದ ಕೋಳಿ ಅಂತ. ಏನು ಅಂತ ಹೇಳ್ಬೋದು, ತುಂಬ ಸುಲಭದಲ್ಲ, ನೀವೇ ಕಂಡುಹಿಡಿಬೋದು. ಅಲ್ಲಿವರೆಗೂ ಸ್ವಲ್ಪ ನೋಡೋಣ ಅಂತ. ಕೋಳಿಯೇ ನೀನು ಕೋಳಿಯೇ ಹಿಂಗೆ ಹಾಳು ಮಾಡುವುದು ಕಂಡು ತಾಳಲಾರದು ಮನ. ಏ ಕೋಳಿ, ಹಾಳು ಮಾಡ್ತಿದೆಯಲ್ಲ ನೀನು ಜೀವನನ ಅಂತ. ಯಾವುದು ಹಾಳು ಮಾಡ್ತಾ ಇರೋವಂಥದ್ದು?
ಹೇಗಿದೆ ಅದು ಅಂತಂದರೆ ಹಚ್ಚ ಹಸಿರು ಕೆಂಪು ಪುಚ್ಚ ಇದೆ, ಇದಕ್ಕೆ ಬಗೆ 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 ಬಟ್ಟೆ ಹಾಕ್ಕೊಂಡಿದೆ. ಅಚ್ಚುತಗೆ ಎಚ್ಚರ ಕೊಟ್ಟಂಥ ಕೋಳಿ. ಅಚ್ಯುತ ವಿಷ್ಣು, ಪ್ರಾಸ ಬರಲಿ ಅಂತಲೂ ಮಾಡಬಹುದು. ಅಚ್ಚುತಗೆ ಎಚ್ಚರ ಕೊಟ್ಟಂಥ ಕೋಳಿ ಇದೇನು ಸಾಮಾನ್ಯದ್ದೇ ಇದು. ವಿಷ್ಣುವಿಗೆ ಎಚ್ಚರಿಕೆ ಕೊಡುತ್ತೆ, ಹೆದರಿಸುತ್ತೆ. ಪುರಂದರದಾಸರ ಕೀರ್ತನೆಗಳಲ್ಲಿ ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತೆಲ್ಲ ಇದೆಯಲ್ಲ, ಆ ಥರ. ಹೆಚ್ಚಿನ ಬ್ರಹ್ಮನು ಮೆಚ್ಚಿದ ಕೋಳಿ, ಹುಚ್ಚೆದ್ದು ರುದ್ರನ ಕಚ್ಚಿದ ಕೋಳಿ. ಶಿವನ್ನು ಬಿಟ್ಟಿಲ್ಲ. ಎಷ್ಟೊಂದು ಜನ ಭಕ್ತರು ಶಿವನ್ನೇ ಕಚ್ಚಿಬಿಟ್ಟಿದ್ದಾರೆ ಅಂತಂದರೆ ಶಿವನಿಗೆ ಸವಾಲು ಹಾಕೋದು, ಶಿವನ್ನೇ ಗೆಲ್ಲೋದು. ಬೇಡ್ರ ಕಣ್ಣಪ್ಪನ ಕತೆ ಇದೆ, ಕರಿಕಾಲ್ ಚೋಳನ ಕತೆ ಇದೆ. ಶಿವನಿಗೆ ಸವಾಲು ಹಾಕಿ ನಿಂತು ಬಿಡ್ತಾರೆ, ಅವರು ಭಕ್ತರೇ ಗೆದ್ದು ಬಿಡ್ತಾರೆ. ಹರಿಹರನ ಗಿರಿಜಾ ಕಲ್ಯಾಣದಲ್ಲೂ ಇದೆ, ಪಾರ್ವತಿ ತಪಸ್ ಮಾಡಿ ಶಿವನನ್ನು ಗೆದ್ದ ಕತೆ, ಆ ಥರ. ಆಮೇಲೆ ಇದಿದೆಯಲ್ಲ ವೈದಿಕ ಬಲ್ಲಿದ ಯಜ್ಞ, ಬಲ್ಲಿದರು ಮಾಡುವ ಯಜ್ಞ, ಅಲ್ಲಿಗೆ ಮಾತ್ರ ಕೋಳಿನ, ಅಲ್ಲಿಗೆ ಇದು ಹೋಗೋದಿಲ್ಲ, ಇದು ಆಗೋದಿಲ್ಲ. ಎಲ್ಲರೂ ಕೊಯ್ಕೊಂಡು ತಿನ್ನುವ ಹಾಗೆ ಕಲ್ಲಿನೊಳಗೆ ಪುಟ್ಟಿ ಕೂಗುವ ಕಾಲಕ್ಕೆ, ಈಗ ಸಾಮಾನ್ಯವಾಗಿ ಎಲ್ಲರೂ ಕೊಯ್ಕೊಂಡು ತಿಂತಾರಲ್ಲ ಆ ಥರ ಕೋಳಿ ಅಲ್ಲ. ಕಲ್ಲಿನೊಳಗೆ ಹುಟ್ಟಿ ಕೂಗುವ ಕಾಲಕ್ಕೆ ಏನಾಗುತ್ತೆ, ಮುಲ್ಲಾನ ಕೈಯಲ್ಲಿ ಹತವಾದ ಕೋಳಿ. ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಅನ್ವಯಿಸಬಹುದಾದ ಧರ್ಮ, ಎಲ್ಲರಿಗೂ ಸಲ್ಲಬೇಕಾದದ್ದು. ಆದರೆ ಹೋಗಿ ಆ ಮುಲ್ಲ ಇದನ್ನೆಲ್ಲ ಮುಲ್ಲ, ಏಕೆ ಇವರ ಧರ್ಮದ ಒಂದು ಪುರೋಹಿತಶಾಹಿ ಹೆಸರನ್ನು ಹೇಳ್ತಾ ಇದ್ದಾರೆ. ಅವನು ಅದನ್ನು ಕೊಂದು ಬಿಡ್ತಾನೆ ಅಂತ. ಯಾಕೆಂದರೆ ದೇವ್ರ ವರ ಕೊಟ್ಟರು ಪೂಜಾರಿ ವರ ಕೊಡೋ ಅನ್ನೋ ಮಾತಿದೆ. ದೇವರನ್ನಾರು ಮೆಚ್ಚಿಸ್ಬೋದು, ಪೂಜಾರಿನ ಮೆಚ್ಚೋಕ್ಕಾಗಲ್ಲ ಅಂತ. ಮತ್ತು ನಾವು ಮಾಡುವ ದೇವರಿಗೆ ಮಾಡುವ ಪ್ರಾರ್ಥನೆ ಪೂಜೆಗೆಲ್ಲ ಅಡ್ಡ ಪುರೋಹಿತ ಅಂತ, ಪುರೋಹಿತಶಾಹಿ ಅಂತ ಬಸವಣ್ಣ ಕೂಡ ಹೇಳ್ತಾರಲ್ಲ, ಉಳ್ಳವರು ಶಿವಾಲಯ ಮಾಡುವರು ಎನ್ನ ಕಾಲೆ ಕಂಬ, ದೇಹವೇ ದೇಗುಲ ದೇವಾಲಯ ಬೇಡ ಅಂಥೇಳಿ ಆ ಥರ. ಹಾಗಾಗಿ ಇದು ಅಂಥದ್ದು ಇದು ಅಂತ. ತಿಪ್ಪಿ ಕೆದರಿ ಹೊಟ್ಟೆ ಹೊರ್ಕೊಂಬ ಕೋಳಿ, ಅದೇನೋ ಒಂದು ಕೆಲಸ ಮಾಡ್ತಾ ಇರುತ್ತೆ, ಹೊಟ್ಟೆ ಹೊರ್ಕೋಬೇಕಲ್ಲ. ಒಪ್ಪುಳ್ಳ ಹುಂಜನ ಪಡೆದಂಥ ಕೋಳಿ, ಮಕ್ಕಳು ಮರಿನೂ ಸಾಕುತ್ತೆ, ಚೆನ್ನಾಗಿರೋ ಮಕ್ಕಳನ್ನೆಲ್ಲ ಸಾಕುತ್ತೆ. ಒಪ್ಪ ಅಂದರೆ ಶೋಭೆ ಅಂತ. ಚಪ್ಪನ್ನ ದೇಶಕ್ಕೆ ಹೆಸರಾದ ಶಿಶುನಾಳ ಮುಪ್ಪಿನ ಒಡೆಯರು. ಚಪ್ಪನ್ನ 14 ದೇಶಗಳಿಗೆ ಒಡೆಯರು ಯಾರು? ನಮ್ಮ ಶಿಶುನಾಳ ಮುಪ್ಪಿನ ಒಡೆಯರು ಯಾರು? ಗುರುಗೋವಿಂದ ಭಟ್ರಿಗೆ ಮೋಹದ ಕೋಳಿ ದೇಹ. ಅದು ಗೊತ್ತಾಯ್ತೋ ಇಲ್ಲೋ ನಿಮಗೆ, ನಾನು ಮೊದಲು ಹೇಳಲಿಲ್ಲ. ದೇಹವನ್ನು ಕುರಿತು ಹೇಳ್ತಾರೆ. ಈಗ ಇನ್ನೊಂದು ಸಲ ಈ ಪದ್ಯವನ್ನು ಪರಿಭಾವಿಸಬಹುದು. ದೇಹವನ್ನು ಕುರಿತು ಹೇಳುವಾಗ ಕೆಂಪು ಹಸಿರು ಪುಚ್ಚ ಬಟ್ಟೆ, ನಾನು ಇನ್ನು ಮಿಕ್ಕಿದಿನೆಲ್ಲ ಹೇಳಿದ್ದೀನಿ ಹೇಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಂತ. ಹಾಗಾಗಿ ದೇಹವನ್ನು ವಿಡಂಬನೆ ಮಾಡ್ತಾರೆ ಅವರು. ಆದ್ದರಿಂದ ಹೀಗೆ ನೀನು ಮಾಡುವುದು ತರವೇ, ಯಾಕಿಂಥ ಕೆಲಸ ಎಲ್ಲ ಮಾಡ್ತೀಯಾ, ನೀನು ಒಳ್ಳೆ ಕೆಲಸ ಮಾಡು ನೀನು ಅಂತಲ್ವಾ ಎಚ್ಚರಿಕೆಯನ್ನು ಕೊಡುವ ರೀತಿಯಲ್ಲಿ ಅದು ಇದೆ. ಮತ್ತು ಕನ್ನಡದ ಬಳಕೆ ಎಷ್ಟು ಸಲೀಸಾಗಿದೆ. ನಾವಲ್ಲೆಲ್ಲೋ ಕೆಂಪು ನಾರಾಯಣನ ಗದ್ಯ ಇಟ್ಕೊಂಡು ಅಯ್ಯಯ್ಯೋ ಇದೇನು ಈ ಥರ ಇದೆ ಅಂದ್ಕೊಂಡು, ಮುದ್ದಣ್ಣ ಯಾಕಪ್ಪ ಹೊಸಗನ್ನಡದಲ್ಲಿ ಬರೀಲಿಲ್ಲ ಅಂದ್ಕೊಂಡು, ಆಮೇಲೆ ಅಲ್ಲಿಂದ ಮುಂಗೋಳಿ ಅಂದ್ಕೊಂಡು ಒದ್ದಾಡ್ತಾ ಇರೋ ಟೈಮಲ್ಲಿ, ಅದೇ ಸಮಯದಲ್ಲಿ ಇವರು ಎಷ್ಟು ಸುಲಭದಲ್ಲಿ ಕನ್ನಡವನ್ನು ಬಳಸ್ತಾರೆ ಅಂತ ಅನ್ನೋದನ್ನು ಗಮನಿಸಬೇಕು. ಇದನ್ನೇ ಬಹುಶಃ ಕೀರಂ ಹೇಳಿದ್ದು. ಎರಡನೇ ಪದ್ಯ ಗಿರಣಿ ವಿಸ್ತಾರ ನೋಡಮ್ಮ ಅದೆಲ್ಲ ಪರಿಷ್ಕೃತ ಮಾದರಿ, ಇದೆಲ್ಲ ಹಳೆಯ ಮಾದರಿ. ಗಿರಣಿ ವಿಸ್ತಾರ ನೋಡಯ್ಯ, ಇದಕ್ಕೆ ಶರಣು ಮಾಡಯ್ಯ. ಧರಣಿಯೊಳು ಮಹಾರಾಣಿ ದೊರೆಗಳು ಮೆರೆದ ಕರುನಾಡಲ್ಲಿ ಕರುಣದಿ ಬೀರಿಸಿದರು ಚೋದ್ಯ ವಿದ್ಯಾ, ಅರಿದು ಎನಿಸಿತು ನರರಿಗೆಲ್ಲ. ಜಲವು ಅಗ್ನಿಯು ವಾಯು ಒಂದಾಗಿ ಕಲಿತು ಒಳ್ಳೆ ಚಂದದಿ ನೆಲದಿಂದ ಗಗನಕ್ಕೆ ಮುಟ್ಟಿ ಕಾಂಬುವ ನಿಲ್ಲಿಸಿದ ನಡುಕಂಬವೋ ಹೊಗೆ ಬಿಂಬವೋ. ಒಳಗೊಂದು ಬೇರೆ ಆಕಾರ ತಿಳುಕೋ ನೀನು ಚಮತ್ಕಾರ. ದಳಗಳೊಂಬತ್ತರ ಸುಚಕ್ರದಿ ಸುಳಿಯುವ ಸೂತ್ರದ ದಾರದಲ್ಲಿ ಒಳಗೆ ಹೊರಗಿನ ಕೊಳವಿಯೋ ಇದರಳವಿಯೋ. ಆಲಿಯೊಳಿಟ್ಟ ಅರಳೆ ಹಿಂಜಿ ಅಲ್ಲಿ ಆದವು ಹಂಜಿ. ಗಾಲಿಯೊಂದರ ಮೇಲೆ ಬ್ರಹ್ಮದ ಕೀಲ ಮೂಲದ ಸುಷುಮ್ನೆಯಲ್ಲಿ ಜೋಲುತ್ತಿರುವುದು ನೋಡು ನಾಡಿ. ಅಲ್ಲಿ ಆಗುವುದಾತ್ಮ ತುಕ್ಕಡಿ. ಪರಬ್ರಹ್ಮನ ಪಟ್ಟಾವೇನೋ ಮೆರೆದ ಪ್ರಾಣದ ಪರಿವೆಯ ಮರೆತಿಟ್ಟವೇನೋ. ದರೆಯೊಳು ಶಿಶುನಾಳಪುರದ ಈ ಸಿರಿಯ ನಾ ದೇವಾಂಗ ಋಷಿಯಿಂ ಸರಸದಿಂ ನೇಯಿಸಿದ ಹಚ್ಚಡ ಹೊಚ್ಚಿತೋ ಜಗ ಮುಚ್ಚಿತೋ ಅಂತ. ನಾನು ಪಾಠ ಮಾಡಿದ್ದಕ್ಕೂ ಇದಕ್ಕೂ ಸ್ವಲ್ಪ ಮುದ್ರಣದಲ್ಲಿ ವ್ಯತ್ಯಾಸ ಇದೆ. ನಾವು ಲಕ್ಷ್ಮೀನಾರಾಯಣ ಭಟ್ರ ಪರಿಷ್ಕೃತ ಪದ್ಯವನ್ನು ನಮಗಿಟ್ಟಿದ್ದು ಫಸ್ಟ್ PUCಗೆ. ಇದು ಅದಕ್ಕಿಂತ ಹಿಂದಿನ ಮುದ್ರಣ. ಇದು ಅದೆಲ್ಲೆಲ್ಲೋ ಹೇಳಿ ನನಗೆ ಸಿಕ್ತಿತ್ತಲ್ಲ, ಅದು ಪರಿಷ್ಕೃತವಲ್ಲದ ಮುದ್ರಣ ಅಂತ. ಈಗ ಗಿರಣಿ, ಇಲ್ಲಿ ಬಟ್ಟೆ ಗಿರಣಿ ಏನು ಮಾಡಬೇಕು, ಇಲ್ಲಿ ಹತ್ತಿ ಅಂತ ಬರ್ತಾ ಇದೆ, ಹತ್ತಿಯಿಂದ, ಅದರಿಂದ ಬಟ್ಟೆ ಗಿರಣಿನೇ ನಾವು ಇಟ್ಕೊಳ್ಬೇಕು. ಉದಾಹರಣೆ ಕೊಡೋದಕ್ಕೆ ನಾವು ಎಲ್ಲರೂ ಬಟ್ಟೆ ಗಿರಣಿ ನೋಡಿಲ್ಲದೆ ಹೋದರೆ, ಶುಗರ್ ಫ್ಯಾಕ್ಟ್ರಿ ನೋಡಿರೋದ್ರಿಂದ ಮಂಡ್ಯದಲ್ಲಿ ತುಂಬ ಜನ, ಅಥವಾ ಇನ್ನೊಂದು ಎಲ್ಲಿ ಇನ್ನು ಹಾಸನದಲ್ಲಿ ಅಥವಾ ಇನ್ನೆಲ್ಲಾದ್ರೂ
ಅದರ ಉದಾಹರಣೆ ನಾ ಕೊಡ್ತಿದ್ದೆ, ಯಾಕೆಂದರೆ ನಾನು ಮಂಡ್ಯ ನೋಡಿದ್ದೆ, ಅದರಿಂದ ಆ ಉದಾಹರಣೆ ಕೊಡ್ತಾ ಇದ್ದೆ ಅಷ್ಟೇ. ಎಲ್ಲಿ ಬೇಕಾಗುತ್ತೋ ಅಲ್ಲಿ ಅಷ್ಟೇ. ಗಿರಣಿ ವಿಸ್ತಾರ ನೋಡಯ್ಯ, ಇದಕ್ಕೆ ಶರಣು ಮಾಡಯ್ಯ. ನೋಡಿ, ಗಿರಣಿ ಇದು ಎಲ್ಲ ಬ್ರಿಟಿಷರ ಆವಿಷ್ಕಾರ ಅಲ್ವಾ. ಚರಕದಿಂದ ನೂಲು ನೇಯ್ತಿದ್ರು, ಆಮೇಲೆ ಅದನ್ನು ನೇಯ್ಗೆಯಿಂದ ಬಟ್ಟೆ ಮಾಡ್ತಿದ್ರು ಅಲ್ವೇ, ಅದೇ ತಾನೇ ಖಾದಿ, ಅದು ಈಗಲೂ ಇದೆ ಅಲ್ಲ. ಆದರೆ ಇಲ್ಲಿ ಮಿಷನ್ ಮಾಡ್ತಾಯಿದೆ, ಗಿರಣಿ ಮಾಡ್ತಾಯಿದೆ. ಧರಣಿಯೋಳು ಮಹಾರಾಣಿ ದೊರೆಗಳು ಮೆರೆದ ಕರುನಾಡಿನಲ್ಲಿ, ಕರ್ನಾಟಕದಲ್ಲೂ ತೆಗೆದುಬಿಟ್ರು. ಧರಣಿಯೋಳು ಮಹಾರಾಣಿ ದೊರೆಗಳು ಎಲಿಜಬೆತ್ ರಾಣಿ ಇದ್ದರು, ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದಾಗ. ಬೀರಿಸಿದರು ಚೋದ್ಯ ಅಂದರೆ ಆಶ್ಚರ್ಯಕರವಾದ ವಿದ್ಯೆ. ಅರಿದು ಎನಿಸಿತು ನರರಿಗೆಲ್ಲ, ಅವ್ರಿಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಇದೇನಿದು ವಿಶೇಷ ಅಂತನ್ನೋ ಥರ. ಮತ್ತಿಲ್ಲಿ ಹೇಳ್ತಾರೆ ಇದಿಷ್ಟು. ಆಮೇಲೆ ಇದಿಷ್ಟು ಒಂದು ಚೋದ್ಯ ಅನ್ನಿಸ್ತು ಅಂತಂದಾಗ ನಾನು ಸಾಮಾನ್ಯ ಕ್ಲಾಸ್ನಲ್ಲಿ ಉದಾಹರಣೆ ಕೊಡ್ತಾಯಿದ್ದೆ. ಟೆಂಟ್ ಸಿನಿಮಾ ಹಾಕೋರು ಮೊದಲು ಬಂದು ಟೆಂಟ್ ಹಾಕೋಕ್ಕೆ ಶುರು ಮಾಡ್ತಾರಲ್ಲ, ಮಕ್ಕಳೆಲ್ಲ ಸ್ಕೂಲೆಲ್ಲ ಬಿಟ್ಟು ಸುತ್ತ ಇಡೀ ದಿನ ನಿಂತ್ಕೊಂಡು ನೋಡೋದು ಅಂತಾರೆ. ಆ ಥರ ಚೋದ್ಯ ಅದೆಲ್ಲ ಹೊಸ್ತು ಅಂತ. ಜಲ ಅಗ್ನಿ ವಾಯು 2 ಪಂಚಭೂತಗಳಲ್ಲಿ 3 ಆಯಿತು. ಜಲ ಅಗ್ನಿ ವಾಯು ಒಂದಾಗಿ ಕಲೆತು ಒಳ್ಳೆ ಚೆಂದದಿ. ಭೂಮಿ ಆಕಾಶ 2 ಇದ್ದೇ ಇದೆ, ಇಟ್ ಇಸ್ ಅಂಡರ್ಸ್ಟುಡ್ ಅಂತ. ನೆಲದಿಂದ ಗಗನಕ್ಕೆ ಮುಟ್ಟಿ ಕಾಂಬುವ ನಿಲ್ಲಿಸಿದ ನಡು ಕಂಬವೋ ಹೊಗೆ ಬಿಂಬವೋ. ಈ ಗಿರಣಿನಲ್ಲಿ ಮಿಷನ್ನು ಇಂಧನ ಬಳಸೋದ್ರಿಂದ ಹೊಗೆ ಕೊಳವೆ ಬೇಕು. ಆ ಹೊಗೆ ಕೊಳವೆ ಎತ್ತರಕ್ಕಿರಬೇಕು, ಯಾಕಂದರೆ ಇಲ್ಲಿ ಪುಟ್ಟ ಕೊಳವೆ ಮಾಡಿದರೆ ಹೊಗೆ ಇಲ್ಲೇ ತುಂಬ್ಕೊಂಡ್ಬಿಡುತ್ತಲ್ಲ ಕೆಳಗೆ ಮನುಷ್ಯರ ಕಡೆ. ಆದ್ದರಿಂದ ಗಿರಣಿಯ ನಡುಮಧ್ಯದಲ್ಲಿ ಒಂದು ದೊಡ್ಡ ಕಂಬವನ್ನು, ಎತ್ತರದ ಕಂಬವನ್ನು ನೆಡುತ್ತಾರೆ. ಆ ಕಂಬದ ಮೂಲಕ ಹೊಗೆ ಹೋಗೋದ್ರಿಂದ ಅದು ಎಲ್ಲಿ ಕಾಣಿಸುತ್ತೆ, ಅಲ್ಲಿ ಆಕಾಶದಲ್ಲಿ ಹೊಗೆ ಹೋಗುತ್ತೆ. ವಾಯುಮಾಲಿನ್ಯ ಆಗದೇ ಇರಲಿ ಅಂತ, ಜನರಿಗೆ ತೊಂದರೆ ಆಗದೇ ಇರಲಿ ಅಂತ ಹೊಗೆ ಮೇಲೆ ಹೋಗಲಿ ಅಂತ ಮಾಡಿರೋದು. ನಡು ಕಂಬವೋ ಹೊಗೆ ಬಿಂಬವೋ ನೆಲದಿಂದ ಗಗನಕ್ಕೆ ಮುಟ್ಟಿದಂತೆ ಅಂತ ವಿಶೇಷ ಹೇಳ್ತಾರೆ, ಅಷ್ಟು ಎತ್ತರ ಅಂತ ಹೇಳೋದಕ್ಕೆ. ಈಗ ನಾನು ಏನಂತ ಹೇಳಿಬಿಡ್ತೀನಿ, ಯಾಕೆ ಅಂತಂದರೆ ಇದು ಮತ್ತು ದೇಹವೇ, ದೇಹವನ್ನೇ ಕುರಿತು ಹೇಳೋವಂಥದ್ದು. ಅದಕ್ಕೆ ಉದಾಹರಣೆಗಳನ್ನು ಕೊಟ್ಟರೆ ನಾವು ಸರಿ ಹೋಗುತ್ತೆ. ಈಗ ಮೊದಲನೇ ಉದಾಹರಣೆನೇ ತೆಗೆದುಕೊಳ್ಳಿ. ಯಾವ ಜಲ ಅಗ್ನಿ ವಾಯು ಒಂದಾಗಿ ಪಂಚಭೂತಗಳಿಂದ ಆಗಿರುವಂಥದ್ದು ದೇಹ. ಮತ್ತು ದೇಹ ಹೇಗಿದೆ, ಗುಂಡಿಗಿಲ್ಲ ನೋಡಿ. ಪಂಚಭೂತಗಳಿಂದ ಮಾಡಿರೋ ದೇಹವನ್ನು ಭಗವಂತನ ಸೃಷ್ಟಿಯಲ್ಲಿಯೇ ನಡು ಕಂಬ ಇದ್ದಾಗಿದೆ, ಉದ್ದಕ್ಕೆ ಕಂಬ ಇದ್ದಾಗಿದೆ. ಹೊಗೆ ತಲೆಯಿಂದ ಹೊಗೆ ಹೋಗುತ್ತಾ, ತಲೆಯಿಂದ ಹೊಗೆ ಹೋಗುತ್ತೆ ಅಂತ ಅನ್ನೋದಲ್ಲ ಅರ್ಥ. ಮುಂದೆ ಇದೆ ಷಟ್ಚಕ್ರಗಳ ಪರಿಕಲ್ಪನೆ ಇದೆಯಲ್ಲ, ಅಲ್ಲಿ ನಾವು ಹೊಗೆ ಅನ್ನುವ ಪದಕ್ಕೆ ಅರ್ಥ ಕಲ್ಪಿಸ್ಬೇಕೇ ಹೊರತು ತಲೆಯಿಂದ ಹೊಗೆ ಹೋಗ್ತಿದೆ, ಸಿಗರೇಟ್ ಹೊಗೆ ಮೂಗಿಂದ ಬರೋದು ಆ ಥರ ಎಲ್ಲ ಅರ್ಥ ಮಾಡಬಾರ್ದು ಅಂತ. ಆ ಮುಂದೆಂದು ಅರ್ಥ ಆಗ್ಬೇಕಂದ್ರೆ ನಾವು ಮುಂದೆ ಬದುಕೋಬೇಕು. ಒಳಗೊಂದು ಬೇರೆ ಆಕಾರ ತಿಳಿದುಕೋ ನೀ ಚಮತ್ಕಾರ. ಅದಕ್ಕೆ ಅವ್ರು ಅಲ್ಲೇ ಹೇಳೋದು, ಓ ಇಷ್ಟೇ ಹೊರಗಡೆ ಆಕಾರ ಮಾತ್ರ ನೋಡ್ಬಿಟ್ಯಾ, ಇಲ್ಲ ಒಳಗೆ ಬೇರೆ ಆಕಾರ ಇದೆ. ಹೊರಗೆ ಕಾಣಿಸುತ್ತಲ್ಲ ಕೈ, 2 ಕಾಲು, ಕಣ್ಣು, ಮೂಗು, ಬಾಯಿ ಏನು ಕಾಣಿಸುತ್ತಲ್ಲ, ಇದೆಲ್ಲ ಒಳಗೆ ಇನ್ನೊಂದು ಆಕಾರ ಇದೆ, ಇನ್ನೊಂದು ಚಮತ್ಕಾರ ಇದೆ ತಿಳಿದುಕೋ. ದಳಗಳ 9 ಸುಚಕ್ರದಿ, ಸಹಸ್ರಾರ ಚಕ್ರ ನೆತ್ತಿ ಮೇಲಿರೋದು, ಮೂಲಾಧಾರ ಚಕ್ರ 6ನೇದು, ಕೊಟ್ಟ ಕೊನೆಯದು ಕೆಳಗಡೆ, ಮಧ್ಯದಲ್ಲಿ ಸುಷುಮ್ನ, ಆಜ್ಞಾನ ಚಕ್ರ, ವಿಶುದ್ಧ ಚಕ್ರ. ನಮಗೆ ಈ ಮಕ್ಕಳು ಹೇಳ್ತೀನಿ, ಯೂಟ್ಯೂಬಲ್ಲಿ ಎಂಥದ್ದು ಷಟ್ಚಕ್ರಗಳು ಅಂತ ಟೈಪ್ ಮಾಡಿ ಬಂದ್ಬಿಡುತ್ತೆ ಅಂಥೇಳಿ. ಅವನೇ ಮರಿತಿದ್ದೆ, 6 ಯಾವುದನ್ನು ಮರಿತಿದ್ದೆ. ಆಮೇಲೆ ಕೆಲವರು ಚಿತ್ರದಲ್ಲಿ 7 ಬರೆದ್ಬಿಡ್ತಾರೆ. ಇನ್ನೊಂದು ಯಾವುದೋ ಒಂದು ಮೂಲಾಧಾರ ಚಕ್ರ, ಸಹಸ್ರಾರ ಚಕ್ರ 2 ಇಟ್ಕೊಂಡು ಮಧ್ಯದಲ್ಲಿ 6 ಚಕ್ರದ ಜಾಗವನ್ನು ಕೂಡ ಕುಳಿತುಕೊಂಡಿರುವ ದೇಹದಲ್ಲಿ, ನಿಂತ್ಕೊಂಡಿರೋದಲ್ಲ. ಅದಕ್ಕೆ ನಾನು ಕೊಟ್ಕೊಂಡಿದ್ದು ಒಂದಿದ್ದು ಕುಳಿತುಕೊಂಡಿರುವ ದೇಹದಲ್ಲಿ ಗುರುತಿಸ್ತಾರೆ. ದಳಗಳ 9, ಕಮಲದ ದಳದಂತೆ ಅದು ಇದೆ ಅಂತ ಅನ್ನೋದು ಪಾರಮಾರ್ಥಿಕ ಕಲ್ಪನೆ. ಅಲ್ಲಿ ಚಕ್ರ ಇದೆ ಅಂತ. ಸುಳಿಯುವ ಸೂತ್ರದ ದಾರದಲ್ಲಿ, ಈ ದಾರ ಅನ್ನೋದು ಹತ್ತಿಗೆ ಬರಬೇಕು, ಹತ್ತಿಗೆ. ಆಮೇಲೆ ಒಳಗೆ ಹೊರಗೆ ಕೊಳವಿಯೋ ಇದರ ಅಳವಿಯೋ, ಕೊಳವೆ ಇದ್ದಾಗಿದೆ ದೇಹ ಅಂತ. ಯಾವುದಕ್ಕೆ, ಆ ಷಟ್ಚಕ್ರಗಳಿಗೆ. ಈಗ ಮತ್ತೆ ನಾವು ಹೊಗೆಗೆ ಹೋಗಬೇಕು. ಹೊಗೆ ಸಹಸ್ರಾರ ಚಕ್ರ ಅಂದೆ ನಾನು, ತಲೆಯ ನೆತ್ತಿಯ ಮೇಲಿರುವಂಥದ್ದು. ಪುಟ್ಟ ಮಕ್ಕಳು ಹುಟ್ಟಿದಾಗ ನೆತ್ತಿ ಮೇಲೆ ಮುಟ್ಟು ನೋಡಿದ್ರೆ ಮೆತ್ತಿಗಿರುತ್ತೆ, ಅಲ್ಲಿ ಅದುಂಬಾರದು, ಅದು ಮುಟ್ರೆ ಪ್ರಾಣ ಹೋಗ್ಬಿಡುತ್ತೆ. ಯಾಕೆಂದರೆ ಮೂಳೆ ಇನ್ನೂ ಕೂಡ್ಕೊಂಡಿಲ್ಲ, ಅಲ್ಲೇ ಸಹಸ್ರಾರ ಚಕ್ರ ಇರೋದು ಅಂತಾರೆ. ಹಾಗಂತ ಬ್ಲೇಡು ಗಿಡು ತೊಗೊಂಡು ಅಗದು ನೋಡಬಾರ್ದು ಚಕ್ರನ, ಗಾಯ ಆಗುತ್ತಷ್ಟೇ, ಅದು ಕಾಣಿಸೋ ಅಂಥದ್ದಲ್ಲ. ಇವೆಲ್ಲ ಇಮ್ಯಾಜಿನರಿ ಎನರ್ಜಿ ಸೆಂಟರ್ಸ್ ಅಂತ ಹೇಳಿ ಆಧ್ಯಾತ್ಮದಲ್ಲಿ ಹೇಳ್ತಾರೆ. ಏನಾಗುತ್ತೆ ಅಂತ ಪ್ರಯತ್ನ ಪಟ್ಟರೆ ಮೂಲಾಧಾರ ಚಕ್ರವನ್ನು ಓಪನ್ ಮಾಡಬಹುದು. ಹೇಳಿದ್ನಲ್ಲ ಬ್ಲೇಡಿಂದಲ್ಲ ಅಂತ, ಓಪನ್ ಮಾಡಬಹುದು. ಆಗೇನಾಗುತ್ತೆ ಅಂದರೆ ಕಾಸ್ಮಿಕ್ ರೇಸ್,
ನಮ್ಮ ಹೊರಗಿನ ವಾತಾವರಣದಲ್ಲಿರುವ ಕಾಸ್ಮಿಕ್ ರೇಸ್, ಅದೊಂದು ಎನರ್ಜಿ, ಆ ಕಾಸ್ಮಿಕ್ ರೇಸು ಸಹಸ್ರಾರ ಚಕ್ರದ ಒಳಗೆ ಎಂಟರಾಗಿ ದೇಹದಲ್ಲೆಲ್ಲ ಪ್ರವಹಿಸುತ್ತೆ. ಅದನ್ನು ನಾವು ಫೀಲ್ ಮಾಡ್ಬೋದು, ನಾವು ಅನುಭವಿಸ್ಬೋದು. ಆ ಶಕ್ತಿ ಗಳಿಸಿಕೊಂಡರೆ, ಈ ಶಕ್ತಿನ ಗಳಿಸ್ಕೊಳ್ಳೋದಕ್ಕೆ ನಾನಾ ರೀತಿ ವಿದ್ಯೆಗಳಿವೆ. ಯೋಗ ಒಂದು. ದ್ರೋಣಾಚಾರ್ಯರು ದೃಷ್ಟದ್ಯುಮ್ನ ಅವರ ತಲೆಯನ್ನು ಕತ್ತರಿಸೋಕ್ಕೂ ಮೊದಲೇ ಯೋಗ ಧ್ಯಾನದಿಂದ ಪ್ರಾಣ ಬಿಟ್ಟರು ಅಂತ ಮಹಾಭಾರತದಲ್ಲಿ ಓದ್ತೀವಿ. ಎಲ್ಲಿಂದ ಹೋಯಿತು ಪ್ರಾಣ? ನೆತ್ತಿಯಿಂದ ಹೋಯಿತು, ಸಹಸ್ರಾರ ಚಕ್ರದಿಂದ ಹೋಯಿತು ಅಂಥೇಳಿ. ಈ ಕಥೆಗಳೆಲ್ಲ ಏನು ಹೇಳ್ತವೆ ಅಂತಂದರೆ, ಹೊರಗೆ ಇರುವ ಆಕಾರವೇ ಬೇರೆ, ಒಳಗೆ ಇರುವ ಆಕಾರವೇ ಬೇರೆ. ಹೊರಗಿನದು ಬಹಿರಂಗ, ಒಳಗಿನದು ಆಧ್ಯಾತ್ಮ. ಸೊ ದೇಹದ ಪರಮೋಚ್ಚ ಪ್ರಯೋಜನ ಆಧ್ಯಾತ್ಮವೇ ಅನ್ನುವುದನ್ನು ಹೇಳುವುದಕ್ಕೆ. ಮತ್ತು ಹತ್ತಿಗಿರಣಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಆಲಿಯೊಳಿಟ್ಟ ಅರಳಿ ಹಿಂಜಿ, ಹತ್ತಿ ಗಂಟಾಗಿರುತ್ತೆ ಗಿಡದಿಂದ. ಹತ್ತಿ ಗಿಡನೇ ಯಾರು ನೋಡಿದರೆ, ಈಗ ಹತ್ತಿ ಬಟ್ಟೆ ಇದೆ, ಹತ್ತಿ ಗಿಡ ನೋಡಿದರೆ ಹತ್ತಿ ಕಾಯಿ ಬಿರಿದು ಬಿಡುತ್ತೆ, ದೊಡ್ಡದಾದ್ಮೇಲೆ ಬಿರಿದು ಬಿಡುತ್ತೆ. ಬೆಳ್ಳಗಿರೋ ಹತ್ತಿ, ಅದನ್ನು ಬಿಡಿಸ್ಕೋಬೇಕು. ಒಳಗಡೆ ಬೀಜ ಇರುತ್ತೆ, ಆ ಬೀಜವನ್ನು ತೆಗಿಬೇಕು. ಎಷ್ಟು ಜನ ಕೂತ್ಕೊಂಡು ಕೈಯಿಂದ ಹೀಗೆ ತೆಗಿಯೋಕ್ಕೆ ಸಾಧ್ಯ? ಅದರಿಂದ ಮಿಷನ್ ಮಾಡುತ್ತೆ ಕೆಲಸನ. ಆ ಬೀಜ ಕೂಡ ತುಂಬ ಒಳ್ಳೆಯದು, ಅದರಿಂದ ಎಣ್ಣೆ ತೆಗಿತಾರೆ. ಆ ಹತ್ತಿ ಇದೆಯಲ್ಲ, ಆ ಹತ್ತಿನ ಬಿಡಿಸ್ತಾರೆ. ಬಿಡಿಸಿದ ಮೇಲೆ ಆಗುತ್ತೆ ಅದು ಹಂಜಿ ಆಗುತ್ತೆ. ಒಂದೊಂದು ನಂಬರ್ಗೆ ಕೇಳೋರು ಹೋಗುತ್ತೆ, ಹಂಜಿ ಅಂದ್ರೇನು, ಹಿಂಜಿ ಅಂದ್ರೇನು ಅಂತೆಲ್ಲ. ಹಂಜಿ ಅಂದರೆ ಬಿಡಿಸಿದ ಹತ್ತಿ ಇದೆ, ಬೀಜ ಬಿಡಿಸಿದ ಹತ್ತಿ. ಈಗ ಅಲ್ಲಿ ಇದನ್ನು ದಾರ ಮಾಡಬೇಕು. ಅಲ್ಲಿ ದಾರ ಅನ್ನೋ ಪದ ಆಗಲೇ ಬಂದ್ಬಿಟ್ಟಿದೆ. ಗಾಲಿಯೊಂದರ ಮೇಲೆ ಬ್ರಹ್ಮದ ಕೀಲ ಮೂಲದ ಸುಷುಮ್ನೆಯಲ್ಲಿ, ಇಲ್ಲಿ ಬರೋದು ಸುಷುಮ್ನ ನಾಡಿ. ನಾನು ಷಟ್ಚಕ್ರದ ಬಗ್ಗೆ ಹೇಳಿದೆ, ಈಗ ಸುಷುಮ್ನ ನಾಡಿಯ ಬಗ್ಗೆ ಹೇಳ್ತಾರೆ. ಡಾಕ್ಟರ್ ನಾಡಿ ನೋಡ್ತಾರಲ್ಲ, ನಾಡಿ ಮಿಡಿತ ಅಂತ. ಗರ್ಭಿಣಿ ಸ್ತ್ರೀಯರಿಗೆ 2 ನಾಡಿ ಮಿಡಿತಾ ಇರುತ್ತಂತೆ, ಇಲ್ಲಿ ಮಗುವಿಂದೊಂದು ತಾಯಿದೊಂದು ಅಂತ. ಮತ್ತು ನಾಡಿ ಮಿಡಿತ ಸರಿಯಾಗಿದೆಯಾ ಅಂತ, ಅದೆಷ್ಟೋ ಸೆಕೆಂಡಿಗೆ ಇಷ್ಟು ಬೈಟ್ ಆಗಬೇಕಂತೆ. ಹೃದಯದ ಬಡಿತಕ್ಕೂ ಇದಕ್ಕೂ ನೇರ ಸಂಬಂಧ ಇದೆ. ಸೊ ಅಲ್ಲಿ ಸುಷುಮ್ನೆಯಲ್ಲಿ ಜೋಲು ತಿರುವುದು ನೋಡು ನಾಡಿ. ಅಲ್ಲಿ ಆಗ್ಬೋದು ಆತ್ಮ ತುಕ್ಕಡಿ ಅಂತಂದರೆ ಉಂಡೆ, ದಾರದ ಉಂಡೆ. ಈಗ ಮಹಾತ್ಮ ಗಾಂಧಿ ಚರ್ಕಾನೇ ಇಟ್ಕೊಳ್ಳಿ, ನೂಲನ್ನು ತೆಗಿತಾರೆ ಅಂತ ಇಟ್ಕೊಳ್ಳಿ, ಹಾಗೆ ಬಿಟ್ಬಿಟ್ರೆ ಅದು ಗೋಜ್ಲಾಗಿ ಸುತ್ತಾಕೊಂಡ್ಬಿಡೋದಿಲ್ವೇ? ಅದರಿಂದ ಆ ದಾರಾನ ಬರ್ತಾ ಇದ್ದ ಹಾಗೆ ಉಂಡೆ ಸುತ್ತಕ್ಕೆ ಶುರು ಮಾಡ್ತಾರೆ. ಸುತ್ತ ಗುಂಡಾಗುತ್ತೆ, ಅದು ಉಂಡೆ ಆಗುತ್ತೆ. ಉಲನ್ನು ಹೀಗೇನೆ, ಉಲನ್ ಉಂಡೆ, ದಾರದ ಉಂಡೆ, ರೀಲ್ ಉಂಡೆ, ಎಲ್ಲ ಉಂಡೆ ಸುತ್ತೋದು. ತುಕ್ಕಡಿ ಅಂತಂದರೆ ಅದು ಇಷ್ಟು ಆಗುತ್ತೆ, ಇಷ್ಟು ಕೆಲಸ ಆಗಬೇಕು. ಆಮೇಲೆ ಬಟ್ಟೆ ಏನು? ಪರಬ್ರಹ್ಮನ ಪಟ್ಟ ಅಂದರೆ ರೇಷ್ಮೆ ವಸ್ತ್ರ ಅಂತ ಅರ್ಥ. ಪರಬ್ರಹ್ಮನ ಪಟ್ಟವೇನೋ? ಅಯ್ಯೋ, ಈ ಗಿರಣಿನಲ್ಲಿ ಮಾಡಿದ್ದನ್ನು ದೇವರ ಬಟ್ಟೆ ಅಂತೀರಾ? ಯಾಕೆ ದೇವರ ಬಟ್ಟೆ ಹೇಗೆ ಆಯ್ತಿದು ಅಂತಂದರೆ, ಮೆರೆವ ಪ್ರಾಣದ ಪರಿವೆಯ ಮರೆತು ಇಟ್ಟನು ದೇವರು. ಯಾಕೆ ಅಂದರೆ ಆ ಹತ್ತಿ ಗಿರಣಿಯಿಂದ ಮಾಡಿದ ಬಟ್ಟೆಗೆ ಪ್ರಾಣ ಇರಲ್ಲ. ಒಂದಿಷ್ಟಲ್ಲ ಬಟ್ಟೆ ತುಂಡು. ಆ ಬಟ್ಟೆ ತುಂಡನ್ನು ನಾವು ಏನು ಬೇಕಾದ್ರೂ ಮಾಡ್ಬೋದು, ಯಾವ ರೀತಿ ಬೇಕಾದರೂ ಉಪಯೋಗಿಸ್ಬಹುದು. ಅದು ಮಾಡಿಸ್ಕೊತ್ತೆ ಪಾಪ. ಎಸ್ತ್ರೆ ಎಸಸ್ಕೊತ್ತೆ, ನೀರಿಗೆ ಹಾಕಿದ್ರೆ ನೆನೆಸ್ಕೊತ್ತೆ, ಬೆಂಕಿಗೆ ಹಾಕಿದ್ರೆ ಸುಟ್ಕೊತ್ತೆ, ಕಾಲು ಕೆಳಗೆ ಹಾಕಿದ್ರೂ ಬಿದ್ದಿರುತ್ತೆ. ಯಾಕೆ ಅಂದರೆ ಅದಕ್ಕೆ ಪ್ರಾಣ ಇಲ್ಲ. ಅದೇ ಪ್ರಾಣ ಇರುವ ಬಟ್ಟೆ ನಾವು ದೇಹ. ಪ್ರಾಣ ಇರುವ ಬಟ್ಟೆಯನ್ನು ಈ ಥರ ನೀರಲ್ಲದ್ದೋದು, ಬೆಂಕಿಲದ್ದೋದು, ಕಾಲು ಕೆಳಗೆ ಮಾಡೋದ್ರು ಅಂದರೆ ಅಲ್ಲಿ ಪ್ರತಿಭಟನೆ ದಾಖಲಾಗುತ್ತೆ. ಹಾಗೆ ಮಾಡೋಕ್ಕಾಗಲ್ಲ. ಆದ್ದರಿಂದನೇ ಇದು ಶ್ರೇಷ್ಠ. ಪರಬ್ರಹ್ಮನ ಪಟ್ಟ ಇದು. ಪರಮಾತ್ಮ ಸೃಷ್ಟಿಸಿದ ದೇಹ. ದರೆಯೊಳು ಶಿಶುನಾಳಪುರದ ಐಸಿರಿಯೇನು, ಶಿಶುನಾಳಪುರದ ಊರಿನ ಐಸಿರಿ ಇದೆಯಲ್ಲ, ಋಷಿಯಿಂ ಸರಸದಿಂ ನೇಮಿಸಿದ ಹಚ್ಚಡ. ಋಷಿ ಅಂದರೆ ಗುರು ಗೋವಿಂದ ಭಟ್ರು. ಹಚ್ಚಡ ಅಂದರೆ ಬಟ್ಟೆ. ಹೊಚ್ಚಿತೋ ಜಗ ಮೆಚ್ಚಿತೋ, ಜಗ ಮೆಚ್ಚಿತೋ ಆಗಬೇಕು, ಜಗ ಮುಚ್ಚಿತೋ ಅಂತ ಬರೆದಿದೆ. ಅದೇ ಹೇಳಿದೆ, ಪರಿಷ್ಕೃತ ಮುದ್ರಣ ಜಗತ್ತೇ ಮೆಚ್ಕೊಂಡು ಇದನ್ನು ನೋಡಿ ಅಂತ ಹೇಳೋದಕ್ಕೆ ಚೆನ್ನಾಗಾಗ್ತಿತ್ತು. ಹೀಗೂ ಮಾಡ್ಬೋದು, ಜಗವನ್ನು ಮುಚ್ಚಿತು ಅಂತ ಹೇಳಿ ಮಾಡ್ಬೋದು. ಹಾಗಾಗಿ ಹೊಸ ಆವಿಷ್ಕಾರಕ್ಕೆ ಆಧುನಿಕ ಮನಸ್ಸು ತುಡಿಯುವ ರೀತಿ ಹೇಗೆ ಅಂತ ಇಲ್ಲಿ ಟಿಪ್ಪಣಿ ಕೊಟ್ಟಿಲ್ಲ, ಕವಿಗಳ ಬಗ್ಗೆ ಟಿಪ್ಪಣಿ ಕೊಟ್ಟಿಲ್ಲ. ಹಾಗಾಗಿ ಬರೀ ಇಸ್ವಿ ಮಾತ್ರ ಕೊಟ್ಟಿದ್ದಾರೆ. ಅದರಿಂದ ಅಷ್ಟನ್ನು ಮಾತ್ರ ಹೇಳ್ಬೋದು. ಈಗ ಸಕ್ಕರೆ ಬಾಳಾಚಾರ್ಯ ಅಂತ ಕರೀತಾರೆ, ಶಾಂತಕವಿ ಅಂತ ಹೇಳಿ. ಇವರ ಉಷಾ ಪರಿಣಯ ಅನ್ನೋ ನಾಟಕವನ್ನು ಇವತ್ತಿಗೂ ಕೂಡ ಅಭಿನಯಿಸ್ತಾರೆ. ಅವರ ಭಾಳ ಪ್ರಸಿದ್ಧವಾದ ಪದ್ಯ. ಇದರಲ್ಲೂ ಸ್ವಲ್ಪ ಬೇರೆ ಅರ್ಥವನ್ನು ನಾವು ಕಾಣಬೇಕು. ಕನ್ನಡ ದಾಸಯ್ಯ ಅಂತ. ಬೇಡಲು ಕನ್ನಡ ದಾಸಯ್ಯ ಬಂದಿಹ, ನೀಡಿರಮ್ಮ ತಡ ಮಾಡದೆಲೆ. ಹಾಡೊಂದನಾತನು ಹೊಸದಾಗಿ ಮಾಡಿಹ, ಕೂಡಿರಿ ಕೇಳಿರಿ ಹಾಡುವನು. ಕನ್ನಡ ಮಾತಿನ ತಂದೆ ತಾಯಿಗಳಿಂದ ಚೆನ್ನಯ್ಯರೆಲ್ಲ ಹುಟ್ಟಿದಿರಿ.
ಕನ್ನಡ ಮಾತಿನ ಜೋಗುಳವನ್ನು ಕೇಳಿ ಕನ್ನಡ ತೊಟ್ಟಿಲೊಳು ಆಡಿದಿರಿ. ಕನ್ನಡ ದೇಶದೇ ದೊಡ್ಡವರಾದಿರಿ. ಕನ್ನಡ ವಿದ್ಯೆಯ ಗಳಿಸಿದಿರಿ. ಕನ್ನಡದಿಂದಲೇ ಸಿರಿವಂತರಾದಿರಿ. ಕನ್ನಡ ದೇಶದ ಹೆಸರಾದಿರಿ. ಅನ್ಯ ಭಾಷೆಗಳಂತೆ ಕನ್ನಡ ಭಾಷೆಗೆ ಉನ್ನತಿಕೆಯ ತರಬೇಕೆಂದು ಹೊನ್ನು ಕೂಡಿಸಲಿಕ್ಕೆ ಬಂದಿಹ ನಾಥನು ಮನ್ನಿಸಿ ಹಣವನ್ನು ಕೊಡಿರಮ್ಮ. ಹೊಟ್ಟೆಗಿಲ್ಲದೆ ಬಂದ ದಾಸಯ್ಯನಿವನಲ್ಲ, ಕೊಟ್ಟುದ ಬಿಟ್ಟು ಹೋಗುವನಲ್ಲವು. ದಿಟ್ಟಿಸಿ ಕೊಡಬಂದ ಕೈಗಳನ್ನು ಒಟ್ಟುಗೂಡಿಸಿ ಪದ ಕಟ್ಟುವನು. ಚಿನ್ನದ ಕಡಗದ ಕೈಕಾಸ ನಿತ್ತಿತು, ರನ್ನದುಂಗುರದ ಕೈ ಇಲ್ಲೆಂದಿತು. ಹೊನ್ನವಂಕಿಯ ಕೈ ಸುಮ್ಮನೆ ಕುಳಿತಿತು, ಇನ್ನೊಂದು ಬಳೆಗೈ ಹಣ ಕೊಟ್ಟಿತು. ಕೊಟ್ಟರೆ ಹಿಗ್ಗುವ ಕೊಡದಿರೆ ಕುಗ್ಗುವ ಕೆಟ್ಟ ಮನದ ಗುರುತು ಇವಾಗಿಲ್ಲವು. ಕೊಟ್ಟ ಕಾಸುಗಳೆಲ್ಲ ಹೆಡಿಗೆ ತುಂಬುವ ಹೊನ್ನು ಇಟ್ಟಂತ ನಿಧಿ ಕೊಡದಿಹ ದ್ರವ್ಯವು. ಕಾಸಿಗಲ್ಲವು ನಿಮ್ಮ ಸೋಸಿಗೆ ಬೆಲೆ ಇದೆ, ಕಾಸಲ್ಲವೇ ಕೋಟಿಯ ಮೂಲವು. ಈ ಶಾಸ್ತ್ರವ ಶಾಂತವಿಟ್ಟಲನೋಳ್ ಕಲಿತನ ಸಾಸಿರವಿದರಂತೆ ತಂದಿಹನು. ಬೇಡಲು ಕನ್ನಡದ ದಾಸಯ್ಯ ಬಂದಿಹ ಕೊಟ್ಟಿರೆ ಅಲ್ಲೇ ಸ್ಪಷ್ಟವಾಗಿದೆ. ಕೊನೆಯಲ್ಲಿ ಸ್ವಲ್ಪ ಧ್ವನ್ಯಾರ್ಥಗಳನ್ನು ಇಟ್ಟಿದ್ದಾರೆ. ಆ ಕಾಲ ಹೇಗಿತ್ತಂತಂದರೆ ಕನ್ನಡವನ್ನು ಕಾಪಾಡಬೇಕಾದ ಕಾಲ ಅಂತ. ಈಗ ಇಂಗ್ಲೀಷ್ ಮೀಡಿಯಮ್ನ ಬೈತೀವಲ್ಲ ನಾವು, ಇಂಗ್ಲೀಷ್ನಿಂದ ಕನ್ನಡ ಕಲಿಸ್ತಲೇ ಇರೋದ್ರಿಂದ ಅಂಥೇಳಿ. ಆಗ ಇನ್ನೇನಿರಲಿಲ್ಲ, ಕರ್ನಾಟಕದ ಭಾಗಗಳು ಹರಿದು ಹಂಚಿ ಹೋಗಿತ್ತು ಬೇರೆ ಬೇರೆ ರಾಜ್ಯಗಳಿಗೆ. ಈ ಕಡೆ ಮದ್ರಾಸ್ ರೆಸಿಡೆನ್ಸಿ ಅಂತ ಸ್ವಲ್ಪ, ಆ ಕಡೆ ಮಹಾರಾಷ್ಟ್ರಕ್ಕೆ ಸ್ವಲ್ಪ, ಈ ಕಡೆ ಆಂಧ್ರಕ್ಕೆ ಸ್ವಲ್ಪ, ಈ ಕಡೆ ಕೇರಳಕ್ಕೆ ಸ್ವಲ್ಪ. ಅದಕ್ಕೆ ಕರ್ನಾಟಕ ಏಕೀಕರಣ ಆಗಿತ್ತು. ಯಾವಾಗ ಹರಿದು ಹಂಚಿ ಹೋಗಿ ಆ ಪ್ರಾಂತ್ಯಕ್ಕೆ ಸೇರಿಕೊಳ್ಳುತ್ತೋ ಆವಾಗ ಅಲ್ಲಿಯ ಭಾಷೆಯನ್ನು ಕಲಿಸುವ ಪ್ರಯತ್ನ ಸಹಜವಾಗಿ ನಡೀತದೆ. ಡೆಪ್ಯೂಟಿ ಚೆನ್ನಬಸಪ್ಪ ಅನ್ನೋರು ಧಾರವಾಡದಲ್ಲಿ ಹೊರಗಡೆ ಮರಾಠಿ ಪ್ರಾಬಲ್ಯ, ಅಲ್ಲಿ ಧಾರವಾಡ ಹೊರಗಡೆ ಬೋರ್ಡು ಮರಾಠಿ ಶಾಲೆ ಅಂತ, ಒಳಗಡೆ ಕಲಿಸ್ತಾ ಇದ್ದಿದ್ದು ಕನ್ನಡ. ಹೀಗೆಲ್ಲ ತುಂಬ ಕಷ್ಟಪಟ್ಟು ಬೇಕಷ್ಟು ಜನ ಕನ್ನಡ ಭಾಷೆಯನ್ನು ಉಳಿಸೋ. ಈಗ ಧಾರವಾಡ ಅಚ್ಚ ಕನ್ನಡ ಪ್ರದೇಶ. ಬೆಳಗಾವಿನಲ್ಲಿ ಇವತ್ತು ಗಲಾಟೆ ಇದೆ. ಅಲ್ಲಿ ಕನ್ನಡಿಗರ ಅರ್ಧ ಮರಾಠಿ ಅರ್ಧ ಇದ್ದಾರೆ. ಅದು ರಾಜಕೀಯ ಪ್ರೇರಿತ ಗಲಾಟೆ. ಜನ ಗಲಾಟೆ ಏನು ಮಾಡ್ತಾ ಇಲ್ಲ. ಜನಕ್ಕೆ ಎರಡೂ ಭಾಷೆ ಬರುತ್ತೆ, ಜನ ಎರಡೂ ಭಾಷೆಯನ್ನು ಪ್ರೀತಿಸ್ತಾರೆ, ಎರಡೂ ಭಾಷೆಯನ್ನು ಕಲಿತಾರೆ, ಅದರಲ್ಲಿ ತೊಂದರೆ ಇಲ್ಲ. ಆದರೆ ಇವರು ಆ ಕಾಲ ಕರ್ನಾಟಕ ಏಕೀಕರಣಕ್ಕಿಂತ ಮುಂಚೆ ಅಂತ ಇಟ್ಕೊಳ್ಬೇಕು ಕಾಲವನ್ನು ಗುರುತಿಸಿದ್ರೆ. ಹಾಗಾಗಿ ಪದ್ಯದ ಕೊನೆಯಲ್ಲಿ ಕನ್ನಡ ದಾಸಯ್ಯ ಅಂದರೆ ಕನ್ನಡಕ್ಕಾಗಿ ನಾನು ಬೇಡೋಕೆ ಬಂದಿದ್ದೀನಿ. ಏನು ಒಂದು ಶಾಲೆ ತೆಗಿಬೇಕು. ಶಾಲೆ ತೆಗಿಬೇಕಾದ್ರೂ ಸ್ವಲ್ಪ ಹಣ ಬೇಕಾಗತ್ತೆ, ಸ್ವಲ್ಪ ಸಾಕು ಅಷ್ಟೇ. ನನ್ನ ಜೋಳಿಗೆ ತುಂಬ್ಕೊಳಕ್ಕೆ ಬಂದಿಲ್ಲ, ನಾನು ಕನ್ನಡಕ್ಕಾಗಿ ಬಂದಿದ್ದೀನಿ ನಾನು ಅಂತ ಹೇಳ್ತಾರೆ. ಆಮೇಲೆ ಬಾಲ್ಯ ಎಲ್ಲ ಹೇಗೆ ಕನ್ನಡವನ್ನು ಕಲಿತು. ಕನ್ನಡ ಮಾತಿನ ತಂದೆ ತಾಯಿಗಳಿಂದ ಚೆನ್ನೈಯರೆಲ್ಲ ಹುಟ್ಟಿದಿರಿ. ಕನ್ನಡ ಮಾತಿನ ಜೋಗುಳವನ್ನು ಕೇಳಿ ಕನ್ನಡ ತೊಟ್ಟಿಲೊಳಾಡಿದಿರಿ. 1 2 ಬಾಳೆಲೆ ಹರಡು ಪದ್ಯ ತಾನೇ ಹೇಳ್ಕೊಡ್ತಾ ಇದ್ದಿದ್ದು. ಕನ್ನಡ ದೇಶದೇ ದೊಡ್ಡವರಾದಿರಿ. ಆಮೇಲೆ ದೊಡ್ಡವರ ಕನ್ನಡ ವಿದ್ಯೆ ಗಳಿಸಿದಿರಿ. ಕನ್ನಡದಿಂದಲೇ ಸಿರಿವಂತರಾದಿರಿ. ಕನ್ನಡ ದೇಶದೇ ಹೆಸರಾದಿರಿ. ಎಲ್ಲ ನೀವೆಲ್ಲ ಆಗ ಅಮೆರಿಕಕ್ಕೆ ವಲಸೆ ಹೋಗೋ ಇಷ್ಟೊಂದು ಹುಚ್ಚಿರಲಿಲ್ವಲ್ಲ. ಅನ್ಯ ಭಾಷೆಗಳಂತೆ ಕನ್ನಡ ಭಾಷೆಗೆ ಉನ್ನತಿಕೆಯ ತರಬೇಕು. ಅನ್ಯ ಭಾಷೆ ಅಂದರೆ ಸುತ್ತಮುತ್ತಲ ಭಾಷೆ ಅಂತಷ್ಟೇ, ಬೇರೆ ಏನೇನೂ ಇಲ್ಲ. ಈಗ ತಾನೇ ಹೇಳಿದೆ, ಹೊನ್ನು ಕೂಡಿಸಲಿಕ್ಕೆ ಬಂದಿಯನು. ನಾನು ಅದಕ್ಕೋಸ್ಕರ ಬಂದಿದ್ದೀನಿ. ಮನ್ನಿಸಿ ಹಣವನ್ನು ಕೊಡಿರಮ್ಮ. ಹೊಟ್ಟೆಗಿಲ್ಲದೆ ಬಂದ ದಾಸಯ್ಯ ಅಲ್ಲ, ಕೊಟ್ಟುದ ಬಿಟ್ಟು ಹೋಗುವವನಲ್ಲ. ನೀವು ಸ್ವಲ್ಪ ಕೊಟ್ಟರೆ ಇನ್ನು ಬಿಟ್ಟು ಹೋಗೋದು ಇಲ್ಲ. ದಿಟ್ಟಿಸಿ ಕೊಡಬಂದ ಕೈಗಳನ್ನು ಒಟ್ಟುಗೂಡಿಸಿ ಪದ ಕಟ್ಟುವನು. ಯಾರ್ಯಾರು ಕೊಡ್ತಾರೆ, ಎಂತೆಂಥವ್ರು ಕೊಡ್ತಾರೆ ನೋಡ್ಕೊಂಡು ಅಲ್ಲೇ ನಾನು ಬೇಕಾದ್ರೆ ನಿಮ್ಮ ಮೇಲೆ ಒಂದು ಪದ್ಯ ಕೂಡ ಬರಿತೀನಿ. ಈಗ ಅಲ್ಲೇ ಬರಿತಾ ಇದ್ದೀನಿ ನೋಡಿ ಅಂತ. ಚಿನ್ನದ ಕಡಗದ ಹಾಕ್ಕೊಂಡಿರೋರು ಕೊಟ್ಟರು, ರನ್ನದ ಉಂಗುರ ಹಾಕ್ಕೊಂಡಿರೋರು ಕೊಡಲ್ಲ ಅಂದರು. ಹೊನ್ನ ವಂಕಿ ಹಾಕ್ಕೊಂಡಿರೋರು ಸುಮ್ಮನೆ ಕೂತ್ಕೊಂಡಿದ್ರು, ಕೊಡಲಿಲ್ಲ. ಬರೀ ಬಳೆ ಹಾಕ್ಕೊಂಡಿರೋರು ಕೂಡ ಕೊಟ್ಟರು, ಗಾಜಿನ ಬಳೆ ಹಾಕ್ಕೊಂಡಿರೋರು. ಕೊಟ್ಟರೆ ಹಿಗ್ಗುವ ಕೊಡದಿರೆ ಕುಗ್ಗುವ ಕೆಟ್ಟ ಮನದ ಗುರುತು. ನಾನು ಬೇನಿಗೂ ಬೇಜಾರಿಲ್ಲ, ಕೊಟ್ಟರು ಸಂತೋಷ, ಕೊಡದೇ ಇದ್ರೂ ಸಂತೋಷ. ಕೊಟ್ಟು ಕಾಸುಗಳೆಲ್ಲ ಹೆಡಿಗೆ ತುಂಬುವ ಹೊನ್ನು ಇಟ್ಟಂತ ನಿಧಿ ಕೊಡದಿಹ ದ್ರವ್ಯ. ಕೊಟ್ಟಿದ್ದಿದೆಯಲ್ಲ ಅದೇ ಕೊಟ್ಟದ್ದು ತನಗೆ ಕೆಟ್ಟದ್ದು ಬಚ್ಚಿಟ್ಟದ್ದು ಪರರಿಗೆ ಅನ್ನೋ ಥರ ಕೊಟ್ಟಿದ್ದೆಲ್ಲ ಹೆಡಿಗೆ ತುಂಬ ಹೊನ್ನು ಅಂದ್ಕೊಳ್ತೀನಿ. ಕೊಡದೇ ಇರೋದು ಇದೆಯಲ್ಲ ಇಟ್ಟಂತ ನಿಧಿ ಅಂತ ಅಂದ್ಕೊಳ್ತೀನಿ. ಕಾಸಿಗೆಲ್ಲವೂ ನಿಮ್ಮ ಸೋಸಿಗೆ ಬೆಲೆ ಇದೆ. ಸೋಸಿ ಅಂದರೆ ಅಕ್ಷತೆ ಆಶೀರ್ವಾದ, ಸೋಸೆ ಅಂತಾರೆ. ಆಮೇಲೆ ಅದು ಇನ್ನೂ ಅನೇಕ ಶುಭ ಕಾರ್ಯಗಳ ಎಲ್ಲಿ ಈ ಪದ ಬರುತ್ತೆ. ನೀವು ಕೊಡೋ ಕಾಸಿಗಿಂತ ನೀವು ಕೊಡೋ ಆಶೀರ್ವಾದ ಇದೆಯಲ್ಲ ಅದು ತುಂಬ ದೊಡ್ಡದು. ಕಾಸಲ್ಲವೇ ಕೋಟಿಯ ಮೂಲವು. ಕೋಟಿ ಆಗಬೇಕಂದ್ರೆ 1 ಕಾಸಿಂದ ತಾನೇ ಆಗಬೇಕು. ಆಗೆಲ್ಲ ಕಾಸಿತ್ತು, 3 ಕಾಸಿದ್ದ ಕಾಲ ಅದು. ಈ ಶಾಸ್ತ್ರವ ಶಾಂತ ಬಿಟ್ಟಲನ್ನೋಳು ತಮ್ಮ ಅಂಕಿತ ಹಾಕ್ಕೊಳ್ತಾರೆ. ಕಲಿತನ ಸಾಸಿರವಿದರಂತೆ ತಂದಿಹನು. ಸಾಸಿರ ಅಂದರೆ ಸಾವಿರ ಅಂತ, ಸಾವಿರ ಅಂತ ಹೇಳಿ
ಈ ಪದ್ಯ ಕೂಡ ಸ್ವಲ್ಪ ಪ್ರಾತಿನಿಧಿಕ ಪದ್ಯ ಮತ್ತು ಬಹಳ ಮುಖ್ಯವಾದ ಪದ್ಯ ಅಂತಲೇ ಪರಿಗಣಿಸಲಾಗುವಂತಹ ಪದ್ಯ.